नमस्ते बच्चों, स्वागत है आपको स्टडी विद टीचर एजुकेशन चैनल पे। मैं हूँ वीरश्री। आज आपको खुश करने के लिए और 2 अंक के वीडियो में मैं दूसरा वीडियो को लेकर आ रही हूँ। तो आपको इस वीडियो को देखते ही कौन सा प्रश्न महत्वपूर्ण है, कौन सा प्रश्न महत्वपूर्ण नहीं है, जो महत्वपूर्ण है उनको बार बार देखना है आपको, और इसीलिए इस वीडियो को पूरा देखना है और प्रश्नों को लिख लेना है और उसकी तैयारी करना है। ಹಾಗಾದರೆ ಮಕ್ಕಳೇ, ಇವತ್ತು ತಮಗೆ ಕೊಡ್ತಕ್ಕಂಥ ವಿಡಿಯೋ ಇಂಥದ್ದಾಗಿದೆಯಲ್ಲ, ಪದೇ ಪದೇ ಪ್ರಶ್ನೆಗಳು ಬಂದಿರುತ್ತವೆ. ಅಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿವೆ. ಜೊತೆಗೆ ಭಾಗ 1ರಲ್ಲಿ ನಾವು ನೋಡಿದ್ದೀವಿ ಈಗಾಗಲೇ ಮಾತೃಭೂಮಿ ಮತ್ತು ಕಾಶ್ಮೀರಿ ಸೆ ಪಾಠದಿಂದ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಈಗಾಗಲೇ ಆಲ್ರೆಡಿ ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಪಾಠಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇ ಗುರುತಿಸ್ತೀರಿ. ಜೊತೆಗೆ ಈ ಪ್ರಶ್ನೆ ಬರಬಹುದು, ಈ ಪ್ರಶ್ನೆ ಸಂಭವನೀಯ ಅಂತ ತಿಳಿದು ಅದರ ತಯಾರಿಯನ್ನು ನೀವೇ ಖುದ್ದಾಗಿ ಮಾಡ್ಕೊಳ್ತೀರಿ. ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂದರೆ ನೀವು ಅಷ್ಟೇ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಅವರೂ ತಿಳಿದುಕೊಳ್ಳಿ, ಸ್ಕೋರನ್ನು ಮಾಡಲಿ. ಜೊತೆಗೆ ಅಲ್ಲಿರ್ತಕ್ಕಂಥ ಸಂದೇಹಗಳನ್ನು ಮತ್ತು ಇನ್ನಿತರ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ನಾನು ಶೇರ್ ಮಾಡಿರ್ತಕ್ಕಂಥ ಈ ವಿಡಿಯೋ ಸಮಾಧಾನಕರವಾಗಿದೆ ಅಂತ ತಿಳಿದುಕೊಳ್ತೀನಿ. ಹಾಗಾದರೆ अभी हम चलते हैं प्रश्न की तरफ। चले बच्चों, आज हम देख लेते हैं गिल्लू पाठ के और अभिनव मनुष्य कविता पर प्रश्नों को इस वीडियो में चर्चा करते हैं। तो पहले गिल्लू पाठ के देख लेते हैं। पहला प्रश्न है, गिल्लू ने महादेवी वर्मा की अस्वस्थता में उनका ख्याल कैसे रखा, और अथवा लेखिका के प्रति गिल्लू अपनी भावना कैसे प्रकट करता है। ये तो 2017 में ಏಪ್ರಿಲ್ में पूछा गया है. ಹಾಗಾದರೆ ಈ ಪ್ರಶ್ನೆಯನ್ನು 2017ರಲ್ಲಿ ಕೇಳಲಾಗಿದೆ ಮಕ್ಕಳೇ. ಹಾಗಾದರೆ ಇದರ ಉತ್ತರ, गिल्लू महादेवी वर्मा की अस्वस्थता में वह तकिए पर सिरहाने बैठकर अपने नन्हे नन्हे पंजों से सिर और बालों को हौले हौले सहलाता रहता था. इस तरह लिखने से आपको 2 अंक मिल जाता है. दूसरा प्रश्न है इस पाठ के, लेखिका गिल्लू के प्राण कैसे बचाई. ಈ ಪ್ರಶ್ನೆ 2016 ಜೂನ್ 2019 ಜೂನ್ರಲ್ಲಿ ಕೇಳಿರ್ತಕ್ಕಂಥ प्रश्न. ಹಾಗಾದರೆ ಇದರ ಉತ್ತರ, लेखिका गिल्लू को हौले से उठाकर अपने कमरे में लाई, फिर रुई से रक्त पोंछकर गाँव पर पेंसिलिन का मरहम लगाया. कई घंटों के उपचार के उपरांत उसके मुंह में 1 बूंद पानी टपकाया जा सका. इस तरह लेखिका गिल्लू के प्राण बचाती है. इस तरह लिखना है बच्चों. इदे पाठದ ಇನ್ನೊಂದು महत्वपूर्ण प्रश्न है, गिल्लू महादेवी वर्मा जी को कैसे चौंकता था. ಈ ಒಂದು ಪ್ರಶ್ನೆ 2017 ಜೂನ್ರಲ್ಲಿ ಬಂದಿತ್ತು. इसका सही जवाब है, महादेवी वर्मा को चौंकाने के लिए कभी कभी फूलदाना के फूलों में छुप जाता, कभी कभी पर्दे के चुन्नट में, और कभी कभी सोनजूही की पत्तियों में छिप जाता था. इस तरह लिखने से आपको आसानी से अंक आ जाता है. और 2 अंक में गिल्लू पाठ में यह अंतिम प्रश्न है, लेखिका के ध्यान आकर्षित करने के लिए गिल्लू क्या करता था. ಈ ಪ್ರಶ್ನೆ 2016 ಜೂನ್ನಲ್ಲಿ ಕೇಳಲಾಗಿದೆ ಮಕ್ಕಳ. लेखिका के ध्यान आकर्षित करने के लिए उसके पैर तक आकर सरर से पर्दे पर चढ़ जाता, उसी तेजी से उतरता. उसका यह दौड़ने का क्रम तब तक चलता जब तक लेखिका उसे पकड़ने के लिए नहीं जाती. इस तरह आपको क्या करना है, लिखना है. पहले प्रश्नों को अच्छी तरह से पढ़ लेना है, बाद में उसका जवाब लिखना है. ಹಾಗಾದರೆ ಮಕ್ಕಳೇ, ಮೊದಲು ಪ್ರಶ್ನೆಯನ್ನು ನೋಡಬೇಕು, ಆ ನಂತರ ಉತ್ತರವನ್ನು ಬರೀಬೇಕು. अभी हम चलते हैं अभिनव मनुष्य पाठ पर. ಹಾಗಾದರೆ ಮಕ್ಕಳೇ, ಅಭಿನವ ಮನುಷ್ಯ ಪದ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದೇ ಬರುತ್ತವೆ. ಯಾಕಂದರೆ ಈ ಪದ್ಯ ಕಂಠಸ್ಥಕ್ಕೂ ಇಲ್ಲ. ಜೊತೆಗೆ ಈ ಪ್ರಶ್ನೆಗಳು ಎಲ್ಲಿ ಬರುತ್ತವೆ ಅಂದರೆ 2 ಮತ್ತು 3 ಅಂಕದ ಪ್ರಶ್ನೆಗಳಾಗಿ
ಬಂದೇ ಬರ್ತವೆ. ಈ ಪ್ರಶ್ನೆಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಪ್ರಶ್ನೆ, ಅಭಿನವ್ ಮನುಷ್ಯ ಕವಿತಾ ಕೆ ಆಧಾರ ಪರ್ ಮನುಷ್ಯ ಕಾ ಸಹಿ ಪರಿಚಯ कैसे ಸ್ಥಾಪಿತ किया गया है. ಈ ಪ್ರಶ್ನೆಯನ್ನು 2017 ಏಪ್ರಿಲ್ನಲ್ಲಿ ಕೇಳಲಾಗಿದೆ. ಅಥವಾ ಇದಕ್ಕೆ ಇನ್ನೊಂದು ಪ್ರಶ್ನೆ ಇದೆ, ಅದು ಪ್ರಶ್ನೆ ಒಂದೇ, ಇದು ಪ್ರಶ್ನೆ ಬೇರೆ ಬೇರೆ ರೀತಿಯಿಂದ ಟ್ವಿಸ್ಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿವು. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ. ಹಾಗಾದರೆ ಮನುಷ್ಯನ ನಿಜವಾದ ಪರಿಚಯ ಯಾವುದು ಅಂತಂದ್ರೂ ಒಂದೇ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಅಂದ್ರೂ ಒಂದೇ. ಈ ಪ್ರಶ್ನೆಯನ್ನು 2019 ಜೂನ್ನಲ್ಲಿ ಮತ್ತು 2016 ಏಪ್ರಿಲ್ನಲ್ಲಿ ಕೇಳಲಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆದರೆ ಪ್ರಶ್ನೆ ಎಷ್ಟು ಮಹತ್ವಪೂರ್ಣದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗತ್ತೆ. जो मानव सभी मानवों से स्नेह का बांध बांधता है वही मानव कहलाता है. जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव है. इस तरह लिखने से आपको बच्चों 2 अंक मिल जाता है. ठीक है, दूसरे प्रश्न पर चलते हैं. दिनकर जी ने आधुनिक मानव की भौतिक साधना का वर्णन कैसे किया है. ಹಾಗಾದರೆ ಈ ಪ್ರಶ್ನೆ 2018 ಏಪ್ರಿಲ್ 2019 ಏಪ್ರಿಲ್ ಕಂಟಿನ್ಯೂ ಆಗಿ ಬರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಹಾಗಾಗಿ ಇದರ उत्तर दिनकर जी के अनुसार आधुनिक मानव ने अपने ज्ञान के बल पर प्रकृति पर विजयी पाई है. धरती, आसमान और पाताल तक का उसे संपूर्ण ज्ञान है. हवा, ताप और विद्युत उसके हाथों में है. उसकी शक्ति को देखकर परमाणु कांप उठते हैं. उसकी भौतिक क्षमता असीमित है. तो इस तरह ठीक तरह से लिखने से आपको पूरे के पूरे अंक हासिल हो जाता है बच्चों. अगला प्रश्न है, प्रकृति पर सर्वत्र है विजयी पुरुष आसीन पंक्ति का आशय क्या है. ಈ ಪ್ರಶ್ನೆ 2020 ಏಪ್ರಿಲ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಹಾಗಾದರೆ ಇದರ ಉತ್ತರ 2018 ಏಪ್ರಿಲ್ನಲ್ಲಿ 19 ಏಪ್ರಿಲ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಹಿಂದೆ ಹೇಳಿದ್ದೀನಿ ನಾನು. ಈಗ 2020 ಏಪ್ರಿಲ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಇದು ರಿಪೀಟ್ ಆಗ್ಬೋದು ಅಥವಾ ಈ ಹಿಂದೆ ನೋಡಿರ್ತಕ್ಕಂಥ ಪ್ರಶ್ನೆನೂ ಸಹಿತ ರಿಪೀಟ್ ಆಗ್ಬೋದು. ಮೊದಲು ನೋಡಿಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ. ಹಾಗಾದರೆ इसका सही जवाब है, आज मनुष्य ने अपनी बुद्धि और सामर्थ्य का उपयोग करके प्रकृति के सभी क्षेत्रों में, आकाश, पाताल, धरती सभी क्षेत्रों में विजय प्राप्त कर ली है. विजयी पुरुष प्रकृति पर आसीन है, प्रकृति को विकृत कर दिया है, प्रकृति के सहज स्वरूप असहज बना दिया है. इस तरह लिखना है. तो इस सन्निवेश में जो कोरोना का समय है, ये प्रश्न बहुत ही हमारे नैसर्गिकता पर बहुत ही प्रभाव डाल सकता है. सोच लीजिए बच्चों, आज हमारा परिस्थिति क्या हो रहा है, हम क्या कर रहे हैं, प्रकृति पर हम प्रकृति को कितना विकृत बना डाला है. तो आज हम हमारे लिए सेवन करने के लिए प्राणवायु भी ठीक तरह से नहीं मिल रहा है. ಹಾಗಾದರೆ ಮಕ್ಕಳು ಇವತ್ತಿನ ದಿವಸ ಅದನ್ನು ಅನುಭವಿಸ್ತಾ ಇದ್ದೀವಿ. ಕವಿ ಹೇಳಿದ್ದಾರೆ ನಮಗೆ ಏನಂತಂದ್ರೆ, ಪ್ರಕೃತಿಯನ್ನು ವಿಕೃತ ಮಾಡಿದ್ದಾನೆ ಮಾನವ ಅಂತ. ಮಾನವ ಅಂದರೆ ಯಾರು? ನಾವೇ. ಆಗ ಮಾಡಿರ್ತಕ್ಕಂಥ ಒಂದು ವಿಜಯ ಪ್ರಾಪ್ತ ಮಾಡ್ಕೊಳ್ಬೋದು. ಆದರೆ ಈಗಿನ ಮಾನವನ ಒಂದು ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸಿದ್ದಾನೆ. ಆದರೆ ಪ್ರಕೃತಿನೇ ನಮ್ಮ ಮೇಲೆ ಉಲ್ಟಾಗಿದೆ. ಇವತ್ತು ನಮಗೆ ಉಸಿರಾಡಲಿಕ್ಕೆ ಪ್ರಾಣವಾಯು ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಹೀಗಾಗಿ ನಮಗೇನಾಗ್ತಾಯಿದೆ, ಉಸಿರಾಟದ ತೊಂದರೆಯೇ ನಮಗೆ ಕಾರಣ ಆಗಿ ಪ್ರತಿ ದಿನಕ್ಕೊಂದು ಅಥವಾ ಸೆಕೆಂಡಿಗೊಂದು ಒಬ್ಬರು ಮನುಷ್ಯರು ಸಾಯ್ತಾ ಇದ್ದಾರೆ. ಅಂಥ ರೋಗ ಉತ್ಪತ್ತಿಯಾಗಿದೆ. ಹಾಗಾದರೆ ಈ ಒಂದು ಸನ್ನಿವೇಶವನ್ನು ಎಂದೋ ಬರೆದಿದ್ದಾರೆ. ಪರೀಕ್ಷೆ ದೃಷ್ಟಿಯಿಂದ ಓದಿ ಅಂಕ ಗಳಿಸಿದರೆ ಆಗಲಾರ್ದು. ಜೊತೆಗೆ ನಮ್ಮ ಜೀವನದಲ್ಲಿಯೂ ಕೆಲವೊಂದಿಷ್ಟು ಇಂಥ ಒಂದು ಪ್ರಶ್ನೆಗಳ ಮೂಲಕ, ನಾವು ಇಂಥ ಕವಿತೆಗಳ ಮೂಲಕ, ಪಾಠಗಳ ಮೂಲಕ ಜೀವನದಲ್ಲಿ ಮೌಲ್ಯಗಳನ್ನು ಮತ್ತು ಪ್ರಕೃತಿಯ ಜೊತೆಗೆ ನಾವು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಳುಕೊಂಡು ಹೋಗಬೇಕನ್ನುವ ಸನ್ನಿವೇಶವನ್ನು ಕಲಿಬೇಕಾಗತ್ತೆ. ಹಾಗಾದರೆ ಇಲ್ಲಿಯವರೆಗೆ ನಾವು 2 ಪಾಠಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ 3ನೇ ಭಾಗವನ್ನು ನೋಡೋಣ.